ಗೌಡ ಅಥವಾ ಒಕ್ಕಲಿಗ ಸಮುದಾಯವು ಮೂಲತಃ ಕೃಷಿಯನ್ನು ನೆಚ್ಚಿಕೊಂಡಿರುವ ಮಣ್ಣಿನ ಮಕ್ಕಳು. ಬಂಡಿ ಹಬ್ಬದ ಮೂಲ ಉದ್ದೇಶವೇ ಮಳೆ, ಬೆಳೆ ಚೆನ್ನಾಗಿ ಆಗ್ಲಿ ಮತ್ತು ಜಾನುವಾರುಗಳಿಗೆ ರೋಗ ಬರದಿರಲಿ ಎಂದು ಬೇಡಿಕೊಳ್ಳುವುದು. ರೈತರಾಗಿರುವುದರಿಂದ ಭೂಮಿ ಮತ್ತು ಪ್ರಕೃತಿಯ ಮೇಲಿನ ಅವರ ಅವಲಂಬನೆ ಹೆಚ್ಚು. ಆದ್ದರಿಂದ ಈ ಹಬ್ಬದ ಆಚರಣೆಯಲ್ಲಿ ಅವರ ಭಕ್ತಿ ಮತ್ತು ಪಾಲ್ಗೊಳ್ಳುವಿಕೆ ಬಹಳ ತೀವ್ರವಾಗಿರುತ್ತದೆ. ಒಣಗಿದ ಭೂಮಿಯಲ್ಲಿ ಮಳೆ ಮತ್ತು ಬೆಳೆಗಾಗಿ ಪ್ರಕೃತಿ ಸ್ವರೂಪಿಯಾದ ದೇವಿಯನ್ನು ಪ್ರಾರ್ಥಿಸುತ್ತಿರುವ ರೈತ. ಹಿಂದಿನ ಕಾಲದ ಹಳ್ಳಿಗಳ ಆಡಳಿತ ವ್ಯವಸ್ಥೆಯಲ್ಲಿ ಗೌಡಿಕೆ, ಊರಿನ ಯಜಮಾನ ಪಟೇಲ್ ಇರುತ್ತಿತ್ತು. ಊರಿನ ಯಾವುದೇ ಹಬ್ಬ, ಜಾತ್ರೆ ಅಥವಾ ಉತ್ಸವ ನಡೆಯಬೇಕಾದ್ರೆ ಊರಿನ ಗೌಡರ, ಮುಖ್ಯಸ್ಥರ ನೇತೃತ್ವದಲ್ಲಿಯೇ ನಡೆಯಬೇಕಿತ್ತು. ಹಬ್ಬದ ದಿನಾಂಕ ನಿಗದಿ ಮಾಡುವುದು, ದೇಣಿಗೆ ಪಟ್ಟಿ ಎತ್ತುವುದು ಮತ್ತು ಹಬ್ಬವನ್ನು ಸುಗಮವಾಗಿ ನಡೆಸುವ ಜವಾಬ್ದಾರಿ ಅವರದ್ದೇ ಆಗಿರುತ್ತಿತ್ತು. ಆ ನಾಯಕತ್ವದ ಸಂಪ್ರದಾಯ ಇಂದಿಗೂ ಮುಂದುವರಿದುಕೊಂಡು ಬಂದಿದೆ. ಈ ಹಬ್ಬದಲ್ಲಿ ದೇವಿಗೆ ಪ್ರಿಯವಾದ ತಂಬಿಟ್ಟು ಆರತಿ ಮಾಡುವುದು, ಎಡೆ ಇಡುವುದು ರೂಢಿ. ಜೊತೆಗೆ ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯದಂತೆ ರಕ್ತದ ದಾಹ ತೀರಿಸಲು ಮತ್ತು ದೇವಿಯನ್ನು ತೃಪ್ತಿಪಡಿಸಲು ಅನೇಕ ಕಡೆ ಕುರಿ ಅಥವಾ ಕೋಳಿಯ ಬಲಿಯನ್ನು ನೀಡುವ ಪದ್ಧತಿಯೂ ಇದೆ. ರೈತರು ತಮ್ಮ ಜಮೀನಿನ ಬೆಳೆ, ಬೇವಿನ ಸೊಪ್ಪು, ಮಾವಿನ ಎಲೆ, ತೆಂಗಿನ ಗರಿ ಹಾಗೂ ಅಡಿಕೆ ಹೊಂಬಾಳೆಗಳಿಂದ ಈ ಬಂಡಿಯನ್ನು ಸುಂದರವಾಗಿ ಅಲಂಕರಿಸುತ್ತಾರೆ. ಊರು ಸದಾ ಹಸಿರಿನಿಂದ ಕೂಡಿರಲಿ ಎಂಬುದರ ಸಂಕೇತವಾಗಿ ಇದನ್ನು ಹಸಿರು ಬಂಡಿ ಎಂದು ಕರೆಯುತ್ತಾರೆ. ದೇವಿಗೆ ಬೇವಿನ ಸೊಪ್ಪು ಎಂದರೆ ಅಚ್ಚುಮೆಚ್ಚು. ಇದು ಕ್ರಿಮಿನಾಶಕ ಕೂಡ ಹೌದು.